ಅಲ್ಲ ಶರಾವತಿ ರಕ್ಷಣೆ ಮಾಡಿ ಅನ್ನುವಂತಹ ಪೋಸ್ಟ್ ಬಗ್ಗೆ 17,000 ಮರಗಳನ್ನ ಕಟ್ ಮಾಡಿ ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ವಿ. ಮಳೆನೇ ಇರ್ಲಿ ಏನೇ ಇರ್ಲಿ ಇವತ್ತು ನಾವು ಬಂದ್ ಕೆಲಸ ಮಾಡ್ಕೊಂಡೇ ಹೋಗೋದು. ಇದೇನೆ ನಮ್ಮ ಮನ್ಸಲ್ಲಿ ಏನಿದೆ ಈ ಪ್ರಾಜೆಕ್ಟ್ ಆಗಬಾರ್ದು ಅಂತ ತಾನೆ ಅದನ್ನ ನಾವು ರಿಟರ್ನ್ ಅಲ್ಲಿ ಬರೆದು ಸಬ್ಮಿಟ್ ಮಾಡಿರ್ತೀರಾ. ಅದಕ್ಕೆ ಮುಖ್ಯವಾದಂತಹ ಕಾರಣ ಉತ್ತರ ಕನ್ನಡದ ಕ್ರಿಯೇಟರ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ ನೀವು ನೋಡಿರ್ಬೋದು ಇನ್ಸ್ಟಾದಲ್ಲೆಲ್ಲ ಶರಾವತಿ ರಕ್ಷಣೆ ಮಾಡಿ ಅನ್ನುವಂತಹ ಪೋಸ್ಟ್ ಬಗ್ಗೆ. ಯಾಕೆ ಈ ಥರ ಪೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆಲ್ಲ ಅರ್ಥ ಆಗೋ ಥರ ಶಾರ್ಟಾಗಿ ನಾನು ಹೇಳ್ತೀನಿ. ನಮ್ಮ ಗೌರ್ಮೆಂಟ್ ಅವರು ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟನ್ನು ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಶರಾವತಿ ನೀರನ್ನು ಪಂಪ್ ಮಾಡಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಅದರಿಂದ ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಅದು ಬರೋಬ್ಬರಿ 2000 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ನೀವು ಅಂದ್ಕೋಬೋದು ಏನು ವಿದ್ಯುತ್ತೆಲ್ಲ ತಯಾರು ಮಾಡ್ಕೊಬಿಡ್ಲಿ ಅಂತ. ಇದರಿಂದ ನಮಗೆ ಏನು ನಷ್ಟ ಅಂದರೆ ಈ ಪ್ರಾಜೆಕ್ಟ್ಗೆ ತುಂಬ ಜಾಗ ಬೇಕಾಗತ್ತೆ. ಅದಕ್ಕೆ ಅವರು ಏನು ಯೋಚನೆ ಮಾಡಿದ್ದಾರೆ ಅಂದರೆ 16,000ದಿಂದ 17,000 ಮರಗಳನ್ನು ಕಟ್ ಮಾಡಿ ಲ್ಯಾಂಡನ್ನು ಮಾಡಿ ಆಮೇಲೆ ಕೆಲವೊಂದು ಸುರಂಗಗಳನ್ನೆಲ್ಲ ಕೊರೆಯೋದಿರುತ್ತಲ್ವ, ಹಿಂಗೆ ಕನ್ಸ್ಟ್ರಕ್ಷನ್ ಅಂದಮೇಲೆ ಆ ಥರ ಎಲ್ಲ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಲ್ಯಾಂಡ್ ಸ್ಲೈಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಫ್ಯೂಚರಲ್ಲಿ ಮರಗಳು ಕಡಿದ ಮೇಲೆ ಅಲ್ಲಿರುವ ಪ್ರಾಣಿಗಳೆಲ್ಲಿ ಹೋಗಬೇಕು, ಅದರಲ್ಲೂ ಅವನತಿಯಲ್ಲಿರುವಂತಹ ಪ್ರಾಣಿಗಳು ನಮ್ಮ ಉತ್ತರ ಕನ್ನಡ ಕಾಡಿನಲ್ಲಿ ತುಂಬಾ ಇದೆ. ಅವುಗಳ ಸಂಖ್ಯೆ ಕಡಿಮೆ ಇದೆ. ಈ ಥರ ಆಗ್ಬಿಟ್ರಂತೂ ಅವುಗಳು ಒಂದು ಸಂಖ್ಯೆನೂ ಇರೋದಿಲ್ಲ, ಎಲ್ಲ ಅವನತಿ ಆಗಿಬಿಡುತ್ತೆ ಅದು. ಆಮೇಲೆ ಅಲ್ಲಿರುವಂತಹ ಜನರಿಗೆ ಅಲ್ಲಿಂದ ಮನೆಯಿಂದ ಓಡಿಸ್ಬಿಡ್ತಾರೆ. ಈ ಥರ ಎಲ್ಲ ತುಂಬ ಇದು ನಮ್ಮ ಪರಿಸರಕ್ಕೆ ಅರಣ್ಯಕ್ಕೆ ಹಾನಿ ಮಾಡುವಂತಹ ಕಾರ್ಯಕ್ರಮ ಅವರ ಪ್ರಾಜೆಕ್ಟ್. ಅದು ನಮ್ಮ ಜನತೆಗೆ ಏನಂದರೆ ಈ ಪ್ರಾಜೆಕ್ಟ್ ನಮ್ಮೆಲ್ಲರಿಗೂ ಯಾರಿಗೂ ಅದ್ರ ಬಗ್ಗೆ ಸ್ವಲ್ಪನೂ ಒಪ್ಪಿಗೆನೇ ಇಲ್ಲ. ಯಾಕಂದರೆ ಇಷ್ಟು ನಷ್ಟ ಆಗತ್ತಲ್ವ, ಯಾರಿಗೂ ಒಪ್ಪಿಗೆ ಇಲ್ಲ. ಅದಕ್ಕೆ ಪಬ್ಲಿಕ್ ಹಿಯರಿಂಗ್ ಅಂತ ಇಟ್ಟಿದ್ರು. ಸೆಪ್ಟೆಂಬರ್ 18ಕ್ಕೆ ಗೇರ್ಸೊಪ್ಪದಲ್ಲಿ ಗುತ್ತಿ ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಹತ್ರ ಪಬ್ಲಿಕ್ ಹಿಯರಿಂಗ್ ಅಂತ ಇಟ್ಟಿದ್ರು. ಅದಕ್ಕೆ ನಾನು ಅಟೆಂಡ್ ಆಗಿದ್ದೆ. ಬೆಳಿಗ್ಗೆ ಹೋದಾಗಿಂದ ನಾನು ವಾಪಸ್ ಬರೋ ತನಕ ಅಲ್ಲಿ ಏನೇನು ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮತ್ತ್ಯಾಕೆ ತಡ ಮಾಡೋದು, ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡ್ಕೊಂಡು ಬನ್ನಿ. ರಾತ್ರಿನೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾಳೆ ಯಾವ ಡ್ರೆಸ್ ಹಾಕೋತೀನಿ ಅದನ್ನು ಎತ್ತಿಟ್ಕೊಂಡೆ. ಲಾಗೌಟ್ ಮಾಡಿ ಬೆಳಗಿನ ಜಾವ 1:30 ಹಾಗೆ ಮಲ್ಕೊಂಡೆ. ಬೆಳಿಗ್ಗೆ 6 ಗಂಟೆಗೆಲ್ಲ ಏಳಬೇಕಿತ್ತು. ಎದ್ದು ಡೈರೆಕ್ಟಾಗಿ ತಿಂಡಿಯೆಲ್ಲ ಏನೂ ಮಾಡಲಿಲ್ಲ. ನಮ್ಮ ಹತ್ರದಲ್ಲಿರುವಂಥ ಬಸ್ ಸ್ಟಾಪಿಗೆ ಹೋಗಬೇಕು ಅಂತ 7 ಗಂಟೆಗೆಲ್ಲ ಹೊರಟ್ಬಿಟ್ವಿ. ಚಿಂಟುಗೆ ಬಾಯ್ ಹೇಳ್ತಾ ಬೆಂಗಳೂರಿಂದ ನನ್ನ ತಂಗಿ 2 ದಿನಕ್ಕೆ ಉಳಿಲಿಕ್ಕೆ ಬಂದಿದ್ಲು. ಅವಳನ್ನೂ ಕರ್ಕೊಂಡು ಬಸ್ ಸ್ಟಾಪ್ ಕಡೆಗೆ ಹೋದೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 7 ಗಂಟೆ ಬಸ್ಗೆ ನಾವು ಹೋದರೆ ಸರಿ ಆಗತ್ತೆ ಅಂತ. 7 ಅಲ್ಲ 7:30 ಆದರೂ ಬಸ್ ಬರಲಿಲ್ಲ. ಯಾವಾಗಲೂ ಹೀಗೆ ನಾವು ಯಾವ ಕಡೆಗೆ ಬಸ್ಸಿಗೆ ವೇಟ್ ಮಾಡ್ತಾ ನಿಲ್ತೀವಿ ಆ ಕಡೆಗೆ ಬಸ್ ಬರಲ್ಲ, ಅದರ ಅಪೋಸಿಟ್ ರೂಟಲ್ಲಿ ಬಸ್ ಹೋಗುತ್ತೆ. ಏನಪ್ಪ ಇವರು ಇಷ್ಟೋ ತನಕ ಬಸ್ಸಿಗೆ ಹೋಗ್ತೀವಿ ಅಂತ ರಿಕ್ಷಾದ ಮೇಲೆ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರ. ನಾವು ಕಾದಿದ್ದು 7:30 ಕಾದ್ವಿ. ಆದರೂ ಬಸ್ ಬರದೇ ಇದ್ದಿದ್ದು ನೋಡಿ ಡೌಟ್ ಆಗಿ ಪಕ್ಕದಲ್ಲಿದ್ದವ್ರಿಗೆ ಕೇಳಿದ್ರೆ 7:45 ಬಸ್ಸು ಅಂದ್ಬಿಟ್ರು. ಸುಮ್ಮನೆ ತಡ ಮಾಡ್ಕೊಳ್ಳೋದೆಂತಕ್ಕೆ ಅಂತ ಹೇಳಿ ರಿಕ್ಷಾ ಹತ್ತಿ ಕುಮಟಾ ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡ್ವಿ. ನಾವೀಗ ಕುಮಟಾದಿಂದ ಹೊನ್ನಾವರಕ್ಕೆ ಹೋಗಬೇಕು. ಲೋಕಲ್ ಬಸ್ ಏನಾರು ಹೊತ್ಕೊಬಿಟ್ರೆ 3/4 ತಾಸಾದರೂ ಆಗತ್ತೆ ರೀಚ್ ಆಗಲಿಕ್ಕೆ. ಎಲ್ಲ ಕಡೆ ಸ್ಟಾಪ್ ಕೊಡ್ತಾರಲ್ಲ, ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸ್ಪ್ರೆಸ್ ಬಸ್ಸಿಗೆ ಹೋಗೋಣ ಅಂತ. ಅದೇ ಥರ ನಮಗೆ ಮಣಿಪಾಲ್ ಬಸ್ ಸಿಕ್ತು 7:30ಗೆ. ಹತ್ಕೊಂಡು 20 ನಿಮಿಷದಲ್ಲೇ ನಾವು ಹೊನ್ನಾವರಕ್ಕೆ ಬಂದು ರೀಚ್ ಆಗಿಬಿಟ್ವಿ. ಒಂದು 7:45 ಹಾಗೆಲ್ಲ ಹೊನ್ನಾವರದಲ್ಲಿ ಇದ್ವಿ. ನೀವು ಅನ್ಕೋತಿರ್ಬೋದು ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಿತ್ತಲ್ಲ ಇವರು ಯಾಕೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನಿಂತಿದ್ದಾರೆ ಅಂತ. ಯಾಕಂದ್ರೆ ನಮ್ಮ ಶ್ರೀಕುಮಾರ್ ಟ್ರಾವೆಲ್ಸ್ ಅವರು ಹೊನ್ನಾವರದಿಂದ 3 ಬಸ್ನ ಬಿಟ್ಟಿದ್ದಾರೆ. ಅದರಲ್ಲಿ 1 ಬಸ್ ಪಾಯಿಂಟು ಈ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಆಗಿರೋದ್ರಿಂದ ನಾವು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ. ನಾವು ತುಂಬ ಬೇಗ ಬಂದಿರೋದ್ರಿಂದ 1 ಅವರ್ ಆದರೂ ವೇಟ್ ಮಾಡಿದ್ವಿ. 8:45 ಬಸ್ ಬಂತು. ಬಸ್ ಹತ್ತು ನೋಡಿದರೆ ಫುಲ್ ಶಾಕು. ಯಾರು ಇರಲಿಲ್ಲ ಬಸ್ಸಲ್ಲಿ, ಫುಲ್ ಖಾಲಿ. ನಮಗಂತೂ ಒಂಚೂರು ಭಯ ಆಗ್ಬಿಡ್ತು. ಏನು ಇವತ್ತು ಜನನೇ ಇಲ್ಲಲ್ಲ, ಏನಾಗೋದು ಇವತ್ತಿನ ದಿನ ಅಂತ. ಆಮೇಲೆ ಒಬ್ಬೊಬ್ಬರೇ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಅದ್ರ ಜೊತೆಗೆ ಒಂದು 7-8 ಜನ ಕಾಲೇಜ್ ಮಕ್ಕಳು ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ಬರ್ತಾರೆ ಅಂತ ಒಂದು ಹೋಪ್ ಬಂತು. ಸ್ವಲ್ಪ ಹೊತ್ತಲ್ಲೇ ಸೀಟೆಲ್ಲ ಫುಲ್ ಆಯಿತು. ಆಗ ಸ್ವಲ್ಪ ಸಮಾಧಾನ ಆಯಿತು ನನಗಂತೂ. ಆಮೇಲೆ ನಾವು MLA ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ವಿ. ಆಮೇಲೂ ದಿನಕರ್ ಶೆಟ್ಟಿ ಅವ್ರು ಬಂದರು. ನಮ್ಮ ಈ ಶರಾವತಿ ರಕ್ಷಣೆಗೆ ಅವರು ಬೆಂಬಲ ನೀಡಿದರು. ಅದಾದ ನಂತರ ನಾವು STM ಕಾಲೇಜ್ ಹತ್ರ ಹೋದ್ವಿ. ಅಲ್ಲಿ ತುಂಬ ಜನ ಮಕ್ಕಳು ಬಸ್ಸಿಗೆ ವೇಟ್ ಮಾಡ್ತಾ ಇದ್ರು. ಅವರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಬಸ್ಸು ಕಾಲೇಜ್ ಗ್ರೌಂಡ್ ಒಳಗಡೆ ಬಂತು.
ಅಲ್ಲಿಂದ ನಾವು ಗುತ್ತಿಕನಿಕಾ ಪರಮೇಶ್ವರಿ ಟೆಂಪಲ್ ಹತ್ರ ಹೊರಟ್ವಿ. ಯಾಕಂದರೆ ಅಲ್ಲೇ ಪಬ್ಲಿಕ್ ಹಿಯರಿಂಗ್ ಇದ್ದಿದ್ದು. ಇಷ್ಟು ತಿಳ್ದೇ ಇರುವಂಥ ಮಳೆ ನಾವು ಇಳಿದಿದ್ದೇ ಸ್ಟಾರ್ಟ್ ಆಗಿಬಿಡ್ತು. ಮಳೆನೇ ಇರಲಿ ಏನೇ ಇರಲಿ ಇವತ್ತು ನಾವು ಬಂದು ಕೆಲಸ ಮಾಡಿಕೊಂಡೇ ಹೋಗೋದು. ಬಸ್ ಹಿಡಿದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಇಲ್ಲಿ ನೋಡ್ತಾ ಇದ್ರೆ ತುಂಬಾ ವೆಹಿಕಲ್ಸ್ ನಿಂತಿದೆ, ಜನ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಇದು ಗೇರ್ಸೊಪ್ಪದ ಗೌರ್ಮೆಂಟ್ ಸ್ಕೂಲು. ಒಳಗಡೆ ಫಾರ್ಮ್ ಕೊಡ್ತಾ ಇದ್ದಾರೆ. ಫಾರ್ಮ್ ತಗೊಂಡು ಫಿಲ್ ಮಾಡಿ ನಮ್ಮ ಸಿಗ್ನೇಚರ್ ಮತ್ತೆ ID ಪ್ರೂಫನ್ನು ಹಾಕಿ ನಾವು ಅದನ್ನು ಸಬ್ಮಿಟ್ ಮಾಡಬೇಕು. ಪಬ್ಲಿಕ್ ಹಿಯರಿಂಗ್ ಅಂದರೆ ಇದೇನೆ, ನಮ್ಮ ಮನಸ್ಸಲ್ಲಿ ಏನಿದೆ ಈ ಪ್ರಾಜೆಕ್ಟ್ ಆಗಬಾರ್ದು ಅಂತ ತಾನೆ, ಅದನ್ನು ನಾವು ರಿಟರ್ನಲ್ಲಿ ಬರೆದು ಸಬ್ಮಿಟ್ ಮಾಡುವಂಥದ್ದು. ಕೆಲವರೆಲ್ಲ ಅನ್ಕೋತಾರೆ ಏನೋ ಹೊಡೆದಾಟ ಇರಬೇಕು, ಏನಾದರೂ ಗಲಾಟೆ ಆಗ್ಬೋದೇನೋ ಅಂತ. ಆ ಥರ ಏನಿಲ್ಲ, ಇದೊಂದು ಜಸ್ಟ್ ಅರ್ಜಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಪಬ್ಲಿಕ್ ಹಿಯರಿಂಗ್ ಅಂದರೆ ಪಬ್ಲಿಕ್ಕಿನ ಒಪಿನಿಯನ್ ಏನಿರುತ್ತೆ, ಯಾಕೆ ಈ ಪ್ರಾಜೆಕ್ಟ್ ಆಗಬಾರ್ದು, ಇದರಿಂದ ಏನೇನು ನಷ್ಟ ಆಗತ್ತೆ, ಪರಿಣಾಮ ಏನು, ಅದನ್ನೆಲ್ಲ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು. ತೋರಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಸಭೆಯನ್ನ ಮುಂದೂಡ್ಲಿಕ್ಕೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಇವತ್ತೇ ಈ ಸಭೆ ಮುಗಿಬೇಕು, ರಾತ್ರಿ 12 ಗಂಟೆ ಆದ್ರೂ ಮುಗಿಬೇಕು. ಇವತ್ತೇನಾದ್ರೂ ನಾವು ಸಿಟ್ಟು ಮಾಡ್ಕೊಂಡು ಅಸಮಾಧಾನ ಮಾಡ್ಕೊಂಡು ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ನಾವು ಹೋದ್ರೆ ಈ ಸಭೆಗೆ ಅದು KTCಯವರಿಗೆ ಅನುಕೂಲ ಆಗುತ್ತೆ. ಇದೊಂದು ದಯವಿಟ್ಟು ಗಮನಿಸಿ. ನಾವು ಇವತ್ತು ಶಾಂತ ರೀತಿಯಿಂದ ನಮ್ಮ ಇದರ ಆಕ್ಷೇಪವನ್ನ ಬಾಯಿ ಮೂಲಕ ಅಥವಾ ಪತ್ರದ ಮೂಲಕ ಲಿಖಿತವಾಗಿ ನೀವು ಸಲ್ಲಿಸಬಹುದು. ಇಲ್ಲಿ ನಾನು ಇದನ್ನ ಟೆಕ್ನಿಕಲ್ ಆಗಿ ನನ್ನ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ನನಗೆ ಕೆಲವು ಸಮಯ ಬೇಕು. ಯಾಕೆಂದ್ರೆ ನಾನು 2017ರಿಂದ ಇದನ್ನ ಅಧ್ಯಯನ ಮಾಡಿದ್ದೀನಿ. ಅದಕ್ಕೆ ಯಾವ ನಾವು ಜೀವವನ್ನು ಕೊಟ್ಟು ಶರಾವತಿ ನದಿಯನ್ನ ಇನ್ನು ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದನ್ನ ರಿಪೇರಿ ಮಾಡ್ತಾರ, ಅಣೆಕಟ್ಟನ್ನು ಹೊಡಿತಾರ, ನಮ್ ಸಪೋರ್ಟ್ ಇದೆ. ಅದನ್ನ ಹಾಳು ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾ ಈ ಯೋಜನೆಯನ್ನ ನಾವು ನಮ್ಮ ಸಂಘಟನೆಗಳು ಜನಸಂಗ್ರಾಮ ಪರಿಷತ್ ನಂತರನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಂತಹ ಅಪರಿಚಿತರು ನಮ್ಗಿಲ್ಲಿ ಬಂದು ಫ್ರೆಂಡ್ಸೇ ಆಗ್ಬಿಟ್ರು. ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗಂತೂ ತುಂಬಾನೇ ಸಾರ್ಥಕ ಅನಿಸ್ಬಿಡ್ತು. ಫುಲ್ ಅಂದರೆ ಫುಲ್ ಖುಷಿ. ಇವತ್ತಿನ ಡೇನೇ ಅಷ್ಟು ಚೆನ್ನಾಗಿತ್ತು. ಇವತ್ತು ಅಷ್ಟು ಪ್ರಮಾಣದ ಜನ ಸೇರಿರೋದನ್ನು ನೀವು ನೋಡಿರ್ತೀರಾ. ಅದಕ್ಕೆ ಮುಖ್ಯವಾದಂತಹ ಕಾರಣ ಉತ್ತರ ಕನ್ನಡದ ಕ್ರಿಯೇಟರ್ಸ್. ಅದರಲ್ಲೂ ಮೊದಲಿಗೆ ಸುಬ್ಬು ಹೊನ್ನವರವರು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದರಿಂದ ತುಂಬ ಜನಕ್ಕೆ ವಿಷಯ ಮುಟ್ಟಿದೆ. ಅವ್ರ ಜೊತೆಗೆ ದೀಪಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟರು. ಕೆಲವು ಉತ್ತರ ಕನ್ನಡ ಕ್ರಿಯೇಟರ್ಸ್ ವಿಡಿಯೋ ಮಾಡೋದ್ರ ಜೊತೆಗೆ ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಿದ್ರು. ನನಗೆ ತುಂಬ ಖುಷಿಯಾಯಿತು. ಸುಬ್ಬು ಅವರು ಮತ್ತು ದೀಪಾ ಅವರು ನಾವು ಬಸ್ ಹತ್ತಿ ಹೊರಡುವವರೆಗೂ ಅಲ್ಲೇ ನಿಂತ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಕೆಲವು ಉತ್ತರ ಕನ್ನಡ ಕ್ರಿಯೇಟರ್ಸ್ ಕೂಡ ಈ ಪ್ರೋಗ್ರಾಮ್ಗೆ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬಸ್ ಅವೈಲೇಬಿಲಿಟಿ ಇಲ್ಲದೆ ಇರೋದ್ರಿಂದ ಸ್ಲೀಪರ್ ಕೋಚ್ನೇ ಬಿಟ್ಟಿದ್ರು. ಇದರಲ್ಲೂ ಕೂಡ ಒಂಥರ ಮಜಾ ಆಗಿತ್ತು. ಫುಲ್ ಸ್ಪೇಸ್ ಇತ್ತಲ್ವಾ, ಆರಾಮಾಗಿ ನಾವು ಹೊನ್ನಾವರ ಬಂದು ರೀಚ್ ಆದ್ವಿ. ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದು, ಪೋಸ್ಟ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ಆ ಪ್ಲೇಸಿಗೆ ಹೋಗಿ ಆ ಕಾರ್ಯಕ್ರಮ ಅಟೆಂಡ್ ಆಗೋದಿದೆಯಲ್ಲ, ಅದು ದೊಡ್ಡದು. ಶ್ರೀಕುಮಾರ ಬಸ್ ಅವರು ಕರ್ಕೊಂಡು ಹೋಗಿದ್ದ ಪ್ಲೇಸಲ್ಲೇ ಡ್ರಾಪ್ ಮಾಡಿದರು, ಅಂದರೆ ಹೊನ್ನಾವರ ಸರ್ಕಲಲ್ಲಿ. ಅಲ್ಲಿಂದ ನಾವು ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಕುಮಟಾ ಬಸ್ ಹಿಡ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಲೇಟ್ ಆಗಿರೋದ್ರಿಂದ ಹೊಟ್ಟೆ ಫುಲ್ ಹಸಿವೆ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಕೂಡ ತಿಂಡಿನೂ ಮಾಡಿರಲಿಲ್ಲ. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಈಗ ಹೋಗಿ ಲಾಗಿನ್ ಬೇರೆ ಮಾಡಬೇಕು, ಹೇಳಿಟ್ಟು ಬಂದಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು ಲಾಗಿನ್ಗೆ ಅಂತ ಓಕೆ ಅಂತ ಹೇಳಿದ್ದಾರೆ. ಆದರೂ ಇವತ್ತಂತೂ ನನಗೆ ಫುಲ್ ನಿದ್ದೆ ಕೂಡ ಎಳಿತಾ ಇದೆ. ರಾತ್ರಿ ಜಾಸ್ತಿ ನಿದ್ರೆನೂ ಆಗಲಿಲ್ಲ. ಖಾಲಿ 4 ತಾಸು ಅಷ್ಟೇ ಮಲಗಿದ್ದು ನಾನು ಇವತ್ತು. ಕುಮಟಾ ಗಿಬ್ಬಾಯ್ ಸ್ಕೂಲ್ ಸರ್ಕಲಲ್ಲಿ ಇಟ್ಕೊಂಡು ಡೈರೆಕ್ಟ್ ರಿಕ್ಷಾ ಮಾಡಿಕೊಂಡು ಮನೆಗೆ ಬಂದೆ. ಪ್ರೋಗ್ರಾಮ್ ಮುಗಿಸ್ಕೊಂಡು ಹಸ್ಕೊಂಡು ಬಂದ ನಮಗೆ ಒಳ್ಳೆ ಊಟನೇ ರೆಡಿ ಇತ್ತು. ಅನ್ನ, ಜಾಲಿ ಸಾರು, ಜಾಲಿ ಪಲ್ಯ, ಆಮೇಲೆ ಬಂಗಡೆ, ಖಾರ ಎಲ್ಲ ಇತ್ತು. ಸರಿ ತಿನ್ಕೊಂಡು ಈಗ ಲಾಗಿನ್ ಮಾಡಬೇಕು ನಾನು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಶರಾವತಿ ರಕ್ಷಣೆಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನೀಗ ಊಟ ಮಾಡಿಕೊಂಡು ನನ್ನ ಕೆಲಸ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.